ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಒಂದು ಮಸ್ತ್ ಟೇಸ್ಟಿ ಸ್ಟ್ರೀಟ್ ಸ್ಟೈಲ್ ಎಗ್ ತವಾ ಪುಲಾವ್. ಭಾರಿ ರುಚಿ ಆಕೈತ್ರಿ ಮತ್ತು ಮಾಡೋದು ಭಾಳ ಅಂದ್ರೆ ಭಾಳ ಸರಳ ಐತಿ. ಸೊ ನಡಿ ಸ್ಟಾರ್ಟ್ ಮಾಡೋಣ. ಎಗ್ ತವಾ ಪುಲಾವ್ ಮಾಡೋಕೆ ನಾವೊಂದು ಕ್ಯಾಪ್ಸಿಕಮ್ನ ಸಣ್ಣ ಹೆಚ್ಚಿಟ್ಕೊಂಡೇನಿ, 3 ಟೊಮೆಟೊ, 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್, 2 ಉಳ್ಳಾಗಡ್ಡಿ ಮತ್ತು ಒಂದು ಸಣ್ಣ ಪೀಸ್ ಕ್ಯಾಬೇಜ್ ಹೆಚ್ಚಿಟ್ಕೋಬೇಕು. ಮೊದಲಿಗೆ ಒಂದು ತವಾ ತೊಗೋಬೇಕು. ನಿಮ್ಮ ಕಡೆ ತವಾ ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಒಂದು ಪ್ಯಾನ್ ಒಳಗೆ ಅಂದ್ರೆ ಕಡಾಯಿ ಒಳಗೂ ಮಾಡಬಹುದು. ಅಂದರೆ ತವಾ ಒಳಗೆ ಮಾಡಿದ್ರೆ ಅದ್ರದ್ದು ಟೇಸ್ಟ್ ಭಾಳ ಚಲೋ ಬರ್ತೈತಿ. ತವಾಗ ನಾನು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳಕತ್ತೀನಿ. ಮೊದಲು ತವಾ ಸ್ವಲ್ಪ ಬಿಸಿ ಮಾಡಕ್ಕೆ ಇಟ್ಕೋಬೇಕ್ರಿ. ನಂತರ ಎಣ್ಣೆ ಬಿಸಿ ಆದಮೇಲೆ 2 ಉಳ್ಳಾಗಡ್ಡಿನ ಹಾಕೊಳಕತ್ತೀನಿ. ಈಗ ಉಳ್ಳಾಗಡ್ಡಿನ ಚಲೋತ್ನಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಅಂದಂಗೆ ವೆಜ್ ತವಾ ಪುಲಾವ್ ರೆಸಿಪಿನೂ ಆಲ್ರೆಡಿ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದ್ದೈತಿ. ಬೇಕಿತ್ತಂದ್ರೆ ಇಲ್ಲಿ ಐ ಬಟನ್ ಮೇಲೆ ಪ್ರೆಸ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಇರ್ತೈತಿ, ಅದನ್ನು ಚೆಕ್ ಮಾಡ್ಕೋಬಹುದು ನೀವು. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕೊಳಕತ್ತೀನಿ. ಇಲ್ಲೇ ತೀರೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದಿಲ್ಲ, ಒಂದಾದ್ಮೇಲೆ ಒಂದು ಹಾಕೋತಾ ಇರಬೇಕ್ರಿ. ಅಂದರೆ ತವಾ ಅಗಲಿರೋದ್ರಿಂದ ಈವನ್ಲಿ ಎಲ್ಲ ವೆಜಿಟೇಬಲ್ಸ್ನು ಜಲ್ದಿ ಫ್ರೈ ಆಗಿಬಿಡ್ತಾವೆ. ಇಲ್ಲಿ ಸ್ವಲ್ಪ ಫ್ಲೇಮ್ ಮೀಡಿಯಮ್ ಟು ಹೈನೇ ಇರಲಿ. ಈಗ ಇದು ದೊಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೀನಿ. ನಂತರ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬದಲಾಗಿ ನೀವು ಬೇಕಿತ್ತಂದ್ರೆ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕೋಬಹುದು. ಈಗ ಇದನ್ನೆಲ್ಲ ಒಂದ್ಸ ಚಲೋತ್ತಂಗೆ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸಣ್ಣ ಹೆಚ್ಚಿದ ಕ್ಯಾಬೇಜ್ ಹಾಕೊಳತ್ತೀನಿ. ಕ್ಯಾಬೇಜ್ ಆಪ್ಷನಲ್ ರೀ, ಇಲ್ಲೇ ಬೇಕಿತ್ತಂದ್ರೆ ಹಾಕೋಬೋದಿಲ್ಲ, ನಾನು ಸ್ಕಿಪ್ ಮಾಡ್ಬೋದು. ಆಮೇಲೆ ಟೊಮೆಟೊ, ಇದನ್ನೆಲ್ಲನೂ ಚಲೋತ್ನಂಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಮೆತ್ತಗೆ ಫ್ರೈ ಆಗಬೇಕಂದ್ರೆ ಇದಕ್ಕೆ ಉಪ್ಪು ಹಾಕೊಂಡ್ಬಿಡ್ಬೇಕ್ರಿ. ನಾನು ಹರಳುಪ್ಪನ್ನ ಸಣ್ಣ ಕುಟ್ಟಿ ಹಾಕೊಳಕತ್ತೀನಿ. ಎಲ್ಲ ಚಲೋತ್ನಂಗೆ ಕಲಿಸ್ಕೊಳ್ಳೋಣ. ಉಪ್ಪು ಹಾಕಿದ್ರಂದ್ರೆ ಇದು ನೀರು ಬಿಡ್ತೈತಿ. ಸೊ ಫ್ಲೇಮ್ ಹೈ ಇತ್ತಂದ್ರೆ ಅದು ಮಾಯ್ಶ್ಚರ್ ಹಿಡ್ಕೊಂಡು ಅದು ಕ್ರಂಚಿನೆಸ್ ಬರ್ತೈತಿ ವೆಜಿಟೇಬಲ್ಸ್ ಒಳಗೆ. ನಂತರ ಇದಕ್ಕೆ ಮಸಾಲ ಖಾರ ಪುಡಿ, ಆಮೇಲೆ ಧನಿಯಾ ಪೌಡ್ರ್ ಮತ್ತು ಪೆಪ್ಪರ್ ಪೌಡ್ರ್, ಆಮೇಲೆ ಕೆಂಪು ಖಾರ ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಂಡೆ ನಾನು. ಮಸಾಲ ಖಾರ ಪುಡಿ ಇರಲಿಲ್ಲ ಅಂತಂದ್ರೆ ಖಾರ ಪುಡಿ ಮತ್ತು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕೊಂಡ್ರೆ ನಡಿತೈತ್ರಿ. ಇದನ್ನೆಲ್ಲ ಚಲೋತ್ನಂಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋಕೆ ಸ್ವಲ್ಪ ಎಣ್ಣೆ ಬೇಕಿತ್ತಂದ್ರೆ ನೀವು ಹಾಕೋಬಹುದು. ಪೂರ ಒಣನೂ ಆಗಬಾರ್ದು. ಒಣ ಆತಂದ್ರೆ ಅದು ಚಲೋ ಫ್ಲೇವರ್ ಬರೋಂಗಿಲ್ಲ. ಆಮೇಲೆ ಏನು ಡ್ರೈ ಸ್ಪೈಸಸ್ ಹಾಕಿವಲ್ಲ ಅದು ಸುಟ್ಟು ಬಿಡ್ತಾವೆ. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳಕತ್ತೀನಿ ರೀ. ನಾನು ಇಷ್ಟು ಮಸಾಲ ಮತ್ತು 1 ಕಪ್ ಅನ್ನದ್ಲಿ ಒಂದು 3 ರಿಂದ 4 ಮಂದಿಗೆ ಸರ್ವ್ ಮಾಡುವಷ್ಟು ಮಾಡಾಕತ್ತೀನಿ ರೀ. ಈಗ ಇದನ್ನು ಒಂದು 2 ನಿಮಿಷ ನಾವು ಹಂಗೆ ಬೇಯಿಸ್ಕೊಳ್ಳೋಣ. ಸುತ್ತಲೂ ಎಣ್ಣೆ ಬಿಡಾಕತ್ತೈತಂದ್ರೆ ಮಸಾಲ ಆಗೈತೆ ಅಂತ ಅರ್ಥ. ನಮ್ಮದು ಮಸಾಲ ರೆಡಿ ಆದಮೇಲೆ ನಾವು ಇದಕ್ಕೆ ಎಗ್ ಒಡ್ಕೊಂಡು ಹಾಕೊಳ್ಳೋಣ. ನಾ ಇಲ್ಲಿ 3 ತತ್ತಿ ಹಾಕೊಳಕತ್ತೀನಿ ರೀ. ಮಸ್ತ್ ಅನಿಸ್ತೈತ್ರಿ ಇದು, ಒಮ್ಮೆ ತಿಂದು ನೋಡ್ರಿ, ಭಾರಿ ರುಚಿ ಆಗ್ತೈತಿ. ಈಗ ನಾವು ಎಲ್ಲ ಮಸಾಲ ಮತ್ತು ಎಗ್ಗನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತವಾ ಪುಲಾವ್ ಒಳಗೆ ನೀವು ಯಾವಾಗಲೂ ಚಮಚೆ ತಿರ್ಗಿಸ್ಕೊತಾನೆ ಇರ್ಬೇಕ್ರಿ. ಅಂದರೆ ಎಲ್ಲನೂ ಹುರ್ಕೊತಾನೆ ಇರ್ಬೇಕು. ಇದು ಒಂದು ಮೇಜರ್ ಟಾಸ್ಕ್ ರೀ ಇದ್ರೊಳಗೆ. ಹಾಂ, ಈಗ ನೋಡಿರಿ ನಮ್ದು ಎಗ್ಗನ್ನು ಪೂರ ರೆಡಿ ಆಗೈತಿ. ಪೂರ ಸ್ಕ್ರ್ಯಾಂಬಲ್ ಮಾಡಿಬಿಟ್ಟೇವಿ. ನಂತರ ಇದಕ್ಕೆ ನಾನು ಅನ್ನ ಹಾಕೊಳಕತ್ತೀನಿ. ಅನ್ನ ನಿಮ್ದು ರುಚಿ ಅಂದ್ರೆ ನಿಮ್ಗೆ ಮಸಾಲ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀವು ಹಾಕೋಬಹುದು. ನಾ 1 ಕಪ್ವರೆಗೂ ಹಾಕೊಳಕತ್ತೀನಿ ರೀ ಇಲ್ಲ ಅನ್ನ. ಕಲಿಸ್ಕೊಳ್ಳುವಾಗ ಸ್ವಲ್ಪ ನೀರು ಸಿಂಪಡಿಸ್ಕೊಂಡು ಕಲಿಸ್ರಿ, ಅಂದರೆ ನಿಮ್ಗೆ ಕಲಿಸ್ಕೊಳಕ್ಕೆ ಈಸಿ ಆಗ್ತೈತಿ. ಆದಷ್ಟು ಅನ್ನ ಉದುರಾಗಬೇಕ್ರಿ, ಅಂದ್ರೆ ಚಲೋ ರುಚಿ ಬರ್ತೈತಿ. ಇದು ಸ್ವಲ್ಪ ಹೈ ಫ್ಲೇಮ್ ಒಳಗೆ ನಾವೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ದಿದ್ದು ನೀರಿನ ಅಂಶ ಪೂರ ಹಿರ್ಕೊಂಡಾದ್ಮೇಲೆ ಇದಕ್ಕೆ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೋರಿ. ಕೊತ್ತಂಬರಿ ಆದಷ್ಟು ಜಾಸ್ತಿ ಹಾಕೊಂಡ್ರೆ ಚಲೋ ರುಚಿ ಬರ್ತೈತಿ. ನೋಡಿದ್ರಲ್ಲ ಎಗ್ ತವಾ ಪಲಾವ್ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ಇದನ್ನು ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಈ ವಿಡಿಯೋ ಸೇರ್ತಂದ್ರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ.